ಹಲೋ ಎವ್ರಿವನ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ನಾನು ಕಂಪ್ಯೂಟರ್ ಅವೇರ್ನೆಸ್ದು ಇಂಟ್ರಡಕ್ಷನ್ ಒಂದು ವಿಡಿಯೋ ಆಮೇಲೆ ಚಾಪ್ಟರ್ 2 ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಅದಕ್ಕೂ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಬಿಫೋರ್ ದ್ಯಾಟ್ ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದಿ ಚಾಪ್ಟರ್ 2. ಸೊ ಓಕೆ, ಲೆಟ್ ಅಸ್ ಸ್ಟಾರ್ಟ್ ವಿತ್ ದಿ ಚಾಪ್ಟರ್ 2 ಆಫ್ ಕಂಪ್ಯೂಟರ್ ಅವೇರ್ನೆಸ್. ಅದಕ್ಕಿಂತ ಮುಂಚೆ ನನ್ನ ಹೆಸರು ಸಾಯಿ ಕಾವ್ಯ, ನಿಮ್ಮ ಆಪ್ಟಿಟ್ಯೂಡ್ ಕಂಪ್ಯೂಟರ್ ಅವೇರ್ನೆಸ್ ಇಂಗ್ಲೀಷ್ ಸಾಫ್ಟ್ ಸ್ಕಿಲ್ ಟ್ರೈನರ್. ಸೊ ನಾವು ಇವತ್ತಿನ ವಿಡಿಯೋದಲ್ಲಿ ಏನು ನೋಡೋಣ? ಚಾಪ್ಟರ್ 2ನ ನೋಡೋಣ. ಚಾಪ್ಟರ್ 2 ಆಫ್ ಕಂಪ್ಯೂಟರ್ ಅವೇರ್ನೆಸ್. ಇದರಲ್ಲಿ ಏನು ಬರುತ್ತೆ? ಕಂಪ್ಯೂಟರ್ ಆರ್ಕಿಟೆಕ್ಚರ್ ಬರುತ್ತೆ. ಕಂಪ್ಯೂಟರ್ ಆರ್ಕಿಟೆಕ್ಚರಲ್ಲಿ ಏನೇನೆಲ್ಲ ಇದೆ, ಸಿಸ್ಟಮ್ ಕಾಂಪೋನೆಂಟ್ಸ್ ಏನಿದೆ, ಸ್ಟ್ರಕ್ಚರ್ ಏನಿದೆ, CPU, ಮದರ್ ಬೋರ್ಡ್, ಓಕೆನಾ, CPU ಮದರ್ ಬೋರ್ಡ್ ಆಗಲಿ, ಮೆಷಿನ್ ಸೈಕಲ್, ಏನು ಕ್ವೆಶನ್ಸ್ ಏನಿಲ್ಲ ನೋಡೋಣ. ಸೊ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಅಂದರೆ ಏನು? ಫಸ್ಟ್ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಅಂದರೆ, ಸೊ ಇದೊಂದು ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಇಮೇಜ್ನ ನಾನು ತೋರಿಸ್ತಾ ಇದ್ದೀನಿ, ಕಾಣಿಸ್ತಿದೆ ಅಲ್ವಾ ಎಲ್ಲರಿಗೂ? ಸೊ ಫಸ್ಟ್ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಅಂದರೆ ಏನು? ಒಂದು ಇನ್ಪುಟ್. ಸೊ ನೀವೊಂದು ಇನ್ಪುಟ್ ಕೊಡ್ತಿದ್ದೀರಾ, ಅದು ರಾ ಡೇಟಾ ಆಗಿರಲಿ, ಇನ್ಸ್ಟ್ರಕ್ಷನ್ಸ್ ಆಗಿರಲಿ, ಕಮೆಂಟ್ಸ್ ಆಗಿರಲಿ, ಒಂದು ಡೇಟಾ ಕೊಡ್ತಿದ್ದೀರಾ, ದಟ್ ಈಸ್ ಇನ್ಪುಟ್. ಹೌದಾ? ಸೊ ಇನ್ಪುಟ್ ಕೊಡ್ತೀರಾ. ಈಗೇನಾಗುತ್ತೆ, ಇದು ಎಲ್ಲದು CPU. ಸೊ ದಿಸ್ ಹೋಲ್ ಪಾರ್ಟ್, ಈ ಹೋಲ್ ಪಾರ್ಟ್ ಇಸ್ CPU. ಓಕೆನಾ? ಈ CPUದಲ್ಲಿ 3 ಭಾಗ ಇದೆ. ದಟ್ ಈಸ್ ಕಂಟ್ರೋಲ್ ಯೂನಿಟ್, ALU, ದಟ್ ಈಸ್ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್, ALU ಅರ್ಥಮೆಟಿಕ್ ಲಾಜಿಕ್ ಯೂನಿಟ್, ಮೆಮೊರಿ ಯೂನಿಟ್. ಫಸ್ಟ್ ಏನಾಗುತ್ತೆ, ನೀವು ಕೊಟ್ಟಿರೋ ಇನ್ಪುಟ್ಟು ಈ ಕಂಟ್ರೋಲ್ ಯೂನಿಟ್ ಯಾವ ಥರ ಇನ್ಪುಟ್ ಇದು ಅಂತ ನೋಡಿಕೊಂಡು ಫೆಚ್ ಮಾಡುತ್ತೆ. ಓಕೆನಾ? ಕಂಟ್ರೋಲ್ ಯೂನಿಟ್. ಆಮೇಲೆ ಇದು ಆಟೋಮೆಟಿಕ್ ಲಾಜಿಕ್ ಯೂನಿಟ್ಗೆ ಕಳಿಸುತ್ತೆ. ಇದೆಲ್ಲ ಫೆಚ್ ಮಾಡಿದ್ದಲ್ಲ. ಈಗ ಫೆಚ್ ಮಾಡಿದ ಆದಮೇಲೆ ALU ಡಿಸೈಡ್ ಮಾಡುತ್ತೆ. ಓಕೆನಾ? ಯಾವ ಥರ ಕಮಾಂಡ್ ಇದೆ, ಆಪರೆಂಡ್ ಏನಿದೆ, ಇದೆಲ್ಲ ಡಿಸೈಡ್ ಮಾಡಿ ಇದೇನು ಕೊಡುತ್ತೆ? ಔಟ್ಪುಟ್ ಕೊಡುತ್ತೆ. ಔಟ್ಪುಟ್ ಕೊಡುತ್ತೆ. ಆ್ಯಂಡ್ ಇದೇನಿದೆ ಅಲ್ವಾ, ಔಟ್ಪುಟ್ ಕೊಡ್ತಾ ಇರೋದು ಮೆಮೊರಿ ಯೂನಿಟಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಸೊ ದಿಸ್ ಇಸ್ ದಿ ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್ ಆರ್ಕಿಟೆಕ್ಚರ್. ಓಕೆನಾ? ಸೊ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಅಂತಂದರೆ ಏನು? ಇಟ್ ಡಿಫೈನ್ಸ್, ಇದೊಂದು ಲಾಜಿಕಲ್ ಆ್ಯಂಡ್ ಫಂಕ್ಷನಲ್ ಸ್ಟ್ರಕ್ಚರ್ ಆಫ್ ಅ ಕಂಪ್ಯೂಟರ್ ಸಿಸ್ಟಮ್ ವಿಚ್ ಸರ್ವ್ಸ್ ಆಸ್ ಆನ್ ಮಾಸ್ಟರ್ ಫ್ರೇಮ್ವರ್ಕ್. ಇದೊಂದು ಮಾಸ್ಟರ್ ಫ್ರೇಮ್ವರ್ಕ್ ಫಾರ್ ಹಾರ್ಡ್ವೇರ್ ಅಸೆಂಬ್ಲಿ ಆ್ಯಂಡ್ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಷನ್. ದಿಸ್ ಇಸ್ ದಿ ಸಿಸ್ಟಮ್ ಬ್ಲೂ ಪ್ರಿಂಟ್, ಬೇಸಿಕಲಿ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಬ್ಲಾಕ್ ಡಯಾಗ್ರಾಮ್. ಇದರಲ್ಲಿ ನೀವು ಇನ್ಪುಟ್ ಕೊಟ್ಟಿದ್ದೀರಾ. ಇನ್ಪುಟ್ ಮೈಟ್ ಬಿ ದಿ ರಾ ಡೇಟಾ, ಏನಾದರೂ ಇನ್ಪುಟ್ ಕೊಟ್ಟಿದ್ದೀರಾ. ಆಮೇಲೆ ಇದೇನೋಗ್ತಿದೆ, ಡೇಟಾ ಹೋಗಿ CPUಗೆ ಎಲ್ಲ ಎಕ್ಸಿಕ್ಯೂಟ್ ಮಾಡ್ತಿದೆ, ಡಿಕೋಡ್ ಮಾಡ್ತಿದೆ. ಆಮೇಲೆ ನಿಮಗೆ ಔಟ್ಪುಟ್ ಕೊಡ್ತಿದೆ, ದಟ್ ಈಸ್ ರಿಸಲ್ಟ್ ಕೊಡ್ತಿದೆ, ದಟ್ ಈಸ್ ಔಟ್ಪುಟ್. ಓಕೆನಾ? ಈಗ ಇನ್ಪುಟ್ ಔಟ್ಪುಟ್ ಯೂನಿಟ್ಸಲ್ಲಿ ಫಸ್ಟ್ ಇನ್ಪುಟ್ ಏನಾಗುತ್ತೆ, ಇಟ್ ವಿಲ್ ಆಕ್ಸೆಪ್ಟ್ ದ ರಾ ಡೇಟಾ, ಕಮೆಂಟ್ಸ್ ಆಗಲಿ, ಮೈಟ್ ಬಿ ಲೈಕ್ ಇನ್ಪುಟ್ ಡಿವೈಸಸ್ ಲೈಕ್ ಕೀಬೋರ್ಡ್, ಮೌಸ್. ಓಕೆನಾ? ನೆಕ್ಸ್ಟ್ ಔಟ್ಪುಟ್ಟಲ್ಲಿ ಏನು ಔಟ್ಪುಟ್ ಡಿಸ್ಪ್ಲೇ ಮಾಡುತ್ತೆ? ಏನು ಡಿಸ್ಪ್ಲೇ ಮಾಡುತ್ತೆ? ನೀವು ಇನ್ಪುಟ್ ಮಾಡಿರೋ ಕ್ವೆಶನ್ ಕೇಳಿದ್ರನ್ನ ರಿಸಲ್ಟ್ನ ಡಿಸ್ಪ್ಲೇ ಮಾಡುತ್ತೆ. ಎಲ್ಲಿ ಡಿಸ್ಪ್ಲೇ ಮಾಡುತ್ತೆ? ಮಾನಿಟರ್ ಆಗಲಿ, ಏನೇನು ಬೇಗ ಪ್ರಿಂಟರ್. ಸೊ ದಿಸ್ ಈಸ್ ಲೈಕ್ ಬೇಸಿಕಲಿ ಔಟ್ಪುಟ್. ನೆಕ್ಸ್ಟ್ CPU ಆ್ಯಂಡ್ ಮೆಮೊರಿ ಯೂನಿಟ್. CPU ಅಂದರೆ ಬೇಸಿಕಲಿ ಬ್ರೈನ್ ಆಫ್ ಕಂಪ್ಯೂಟರ್ ಅಂತ ಕರೀತಾರೆ. ದಟ್ ಈಸ್ ಡೇಟಾನ ಪ್ರಾಸೆಸ್ ಮಾಡುತ್ತೆ. ಸೊ ವಿಚ್ ಪ್ರಾಸೆಸ್ ದ ಡೇಟಾ ಆ್ಯಂಡ್ CPU ಇಸ್ ಕಾಲ್ಡ್ ಬ್ರೈನ್ ಆಫ್ ಕಂಪ್ಯೂಟರ್. ಓಕೆ? ಆಮೇಲೆ ಮೆಮೊರಿ ಯೂನಿಟ್. ದಿಸ್ ಮೆಮೊರಿ ಯೂನಿಟ್ ಹೋಲ್ಡ್ಸ್ ಆಕ್ಟಿವ್ ಡೇಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್. ಏನೆಲ್ಲ ಪ್ರಾಸೆಸ್ ನಡೀತಿದೆ ಎಲ್ಲನೂ ಮೆಮೊರಿ ಯೂನಿಟಲ್ಲಿ ಸ್ಟೋರ್ ಆಗುತ್ತೆ. ಬಿಕಾಸ್ ನೀವು ಇವತ್ತು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀರ, ರಿಸಲ್ಟ್ ಅಂದರೆ ನಾಳೆ ಮತ್ತೆ ನಿಮ್ಗೆ ಅದೇ ರಿಸಲ್ಟ್ ಬೇಕಂದರೆ ಮೆಮೊರಿ ಯೂನಿಟಲ್ಲಿ ಹೋಗಿ ಫೆಚ್ ಮಾಡ್ತಾ ನಿಮಗೆ ಔಟ್ಪುಟ್ ಕೊಡುತ್ತೆ. ಎಸ್? ಸೊ ದಿಸ್ ಇಸ್ ದಿ ಮೆಮೊರಿ ಯೂನಿಟ್. ದಿಸ್ ಇಸ್ ದಿ ಬ್ಲಾಕ್ ಡಯಾಗ್ರಾಮ್ ನಾವು ನೋಡಿದ್ದೀವಿ. ಈಗ ನಾವು CPU ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಡೀಟೇಲ್ಸ್ ಏನಿದೆ ನೋಡೋಣ. ಇದರಲ್ಲಿ ನಮಗೆ CPU ಅಲ್ಲಿ ಆಲ್ರೆಡಿ ಏನು ಬ್ರೈನ್ ಆಫ್ ಕಂಪ್ಯೂಟರ್ ಅಂತ ನೋಡಿದ್ದೀವಲ್ವಾ, ಬ್ರೈನ್ ಆಫ್ ಕಂಪ್ಯೂಟರ್. ಇದರಲ್ಲಿ ಏನಿರುತ್ತೆ? ಮೈಕ್ರೋ ಪ್ರೊಸೆಸರ್ ಚಿಪ್ಸ್ ಇರುತ್ತೆ. ಎಸ್, ಮೈಕ್ರೋ ಪ್ರೊಸೆಸರ್ ಚಿಪ್ಸ್. ಇದು ಯಾವ ಜನ್ರೇಷನಲ್ಲಿ ನೋಡಿದ್ದೀವಿ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಈ CPU ಈಸ್ ಅ ಫ್ಯಾಬ್ರಿಕೇಟೆಡ್ ಸಿಂಗಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಸೊ ಎದರಲ್ಲಿ ಇದು ಇವೆಲ್ಲ ಮೈಕ್ರೋ ಪ್ರೊಸೆಸರ್ ಚಿಪ್ಸ್ ಎದರಲ್ಲಿ ಎಲ್ಲ ಇಂಟಿಗ್ರೇಟೆಡ್ ಆಗಿದೆ? ಐಸೂಸ್ ಇದೆ, ICs. Yes, that is
ಸಿಂಗಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್, ಚಿಪ್ಸ್ ಎಲ್ಲ ಇದೆ. ಸೊ ದಿಸ್ ಇಸ್ ಕಾಲ್ಡ್ ಮೈಕ್ರೋ ಪ್ರೊಸೆಸರ್ಸ್. ಎಲ್ಲ ICUs ದಟ್ ಈಸ್ ಲೈಕ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಸಿಂಗಲ್ ಆಗಿ ಒಂದು ಕಡೆ ಇದೆ, ದಟ್ ಈಸ್ ಕಾಲ್ಡ್ ಮೈಕ್ರೋ ಪ್ರೊಸೆಸರ್. ಆ್ಯಂಡ್ ಈ ಮೈಕ್ರೋ ಪ್ರೊಸೆಸರ್ಸ್ ಎಲ್ಲ ಇಟ್ ಇಂಟರ್ಪ್ರೆಟ್ಸ್ ಆ್ಯಂಡ್ ಎಕ್ಸಿಕ್ಯೂಟ್ಸ್ ಆಲ್ ಸಿಸ್ಟಮ್ ಕಮೆಂಟ್ಸ್. ಸೊ ಇದೆಲ್ಲ CPU ಒಳಗಡೆನೆ ಆಗುತ್ತೆ. ಓಕೆ, ಏನೆಲ್ಲ ಕಮೆಂಟ್ಸ್ ಏನೆಲ್ಲ ಎಕ್ಸಿಕ್ಯೂಟ್ ಮಾಡುತ್ತೆ ಅಂದರೆ, ನಾವು ALU ದಟ್ ಈಸ್ ಅರ್ಥಮೆಟಿಕ್ ಲಾಜಿಕ್ ಯೂನಿಟಲ್ಲಿ ನೋಡಿದಾಗ ಏನೆಲ್ಲ ಬರುತ್ತೆ ಅರ್ಥಮೆಟಿಕಲಿ, ಪ್ಲಸ್ ಮೈನಸ್ ಮಲ್ಟಿಪ್ಲಿಕೇಶನ್ ಡಿವಿಷನ್. ಆಮೇಲೆ ಲಾಜಿಕಲಿ ಏನು ಬರುತ್ತೆ, ಲೆಸ್ಸರ್ ದ್ಯಾನ್ ಗ್ರೇಟರ್ ದ್ಯಾನ್ ಈಕ್ವಲ್ಸ್ ಟು ಆ್ಯಂಡ್ ಆರ್. ಓಕೆ, ಸೊ ಇದೆಲ್ಲನೂ ಇದರಲ್ಲಿ ಕಾಣುತ್ತೆ ಲಾಜಿಕಲ್ ಯೂನಿಟಲ್ಲಿ. ನೆಕ್ಸ್ಟ್ ಇದೇನು ಮಾಡುತ್ತೆ, ALU ಪರ್ಫಾರ್ಮ್ಸ್ ಆಲ್ ಡೆಸಿಷನ್ ಮೇಕಿಂಗ್. ಏನೆಲ್ಲ ಡೆಸಿಷನ್ ಮೇಕಿಂಗ್ ಒಂದು ಟಾಸ್ಕ್ ಬರಲಿ, ಇನ್ಸ್ಟ್ರಕ್ಷನ್ ಕಮೆಂಟ್ಸ್ ಏನೆಲ್ಲ ಬರಲಿ, ಇದನ್ನೇ ಟೇಕ್ ಕೇರ್ ಮಾಡುತ್ತೆ, ದಟ್ ಈಸ್ ALU. ನೆಕ್ಸ್ಟ್ ಕಂಟ್ರೋಲ್ ಯೂನಿಟ್. ಕಂಟ್ರೋಲ್ ಯೂನಿಟ್ ಬೇಸಿಕಲಿ ಕಾಲ್ಡ್ ನರ್ವಸ್ ಸಿಸ್ಟಮ್, ದಟ್ ಈಸ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಆಫ್ ಕಂಪ್ಯೂಟರ್. ಸೊ ನರ್ವ್ ಸೆಂಟರ್ ಕಂಪ್ಯೂಟರ್ಗೆ ಯಾವುದು ಅಂದರೆ CU, ದಟ್ ಈಸ್ ಕಂಟ್ರೋಲ್ ಯೂನಿಟ್ ಅಂತ ತಿಳಿದಿರಬೇಕು. ನೆಕ್ಸ್ಟ್ ಇದೇನು ಮಾಡುತ್ತೆ ಅಂದರೆ, ಇದು ಫೆಚಸ್ ಆ್ಯಂಡ್ ಡಿಕೋಡ್ಸ್ ಕಮೆಂಟ್. ಫಸ್ಟ್ ನಾವು ಕಂಪ್ಯೂಟರ್ ಬೇಸಿಕ್ ಕಂಪ್ಯೂಟರ್ ಆರ್ಕಿಟೆಕ್ಚರಲ್ಲಿ ನೋಡಿದ್ವಲ್ವ, ಫೆಚಸ್ ಏನು ಮಾಡುತ್ತೆ, CPU ನೀವು ಏನೆಲ್ಲ ಇನ್ಪುಟ್ ಕೊಡ್ತೀರಾ ಅದು ಯಾವ ಥರ ಇದೆ ಇನ್ಸ್ಟ್ರಕ್ಷನ್ ಅಂತ ಫಸ್ಟ್ ಫೆಚ್ ಮಾಡುತ್ತೆ, ಆಮೇಲೆ ಡಿಕೋಡ್ ಮಾಡುತ್ತೆ, ದೆನ್ ಇಟ್ ವಿಲ್ ಸೆಂಡ್ ಟು ALU. ಸೊ ದಟ್ ವಿಲ್ ಡೈರೆಕ್ಟ್ಸ್ ಇನ್ಪುಟ್ ಔಟ್ಪುಟ್ಸ್ ಆ್ಯಂಡ್ ALU ಫ್ಲೋ. ಇದೇನು ಯಾವ್ದು ಮಾಡುತ್ತೆ, CU ಮಾಡುತ್ತೆ. ರೆಜಿಸ್ಟರ್ಸ್. ಈ ರೆಜಿಸ್ಟರ್ಸ್ ಏನಂದ್ರೆ ಫಾಸ್ಟೆಸ್ಟ್ ಇಂಟರ್ನಲ್ ಸ್ಟೋರೇಜ್ ಇದು. ಆ್ಯಂಡ್ ಆ್ಯಕ್ಟಿವ್ ಡೇಟಾನ ಅಡ್ರೆಸಸ್ನ ರೆಜಿಸ್ಟರ್ಸೇ ಹೋಲ್ಡ್ ಮಾಡುತ್ತೆ. ಆ್ಯಂಡ್ ಅಕ್ಯುಮ್ಯುಲೇಟರ್ ಅಂದರೆ ಇಟ್ ವಿಲ್ ಸ್ಟೋರ್ ಇಂಟರ್ಮೀಡಿಯೇಟ್ ರಿಸಲ್ಟ್ಸ್. ಇದು ಆ್ಯಕ್ಟಿವ್ ರಿಸಲ್ಟ್ಸ್ನ ಸ್ಟೋರ್ ಮಾಡುತ್ತೆ, ಅಕ್ಯುಮ್ಯುಲೇಟರ್ ಇಂಟರ್ಮೀಡಿಯೇಟ್ ರಿಸಲ್ಟ್ಸ್ನ ಸ್ಟೋರ್ ಮಾಡುತ್ತೆ. ನೆಕ್ಸ್ಟ್ ಮೈಕ್ರೋ ಪ್ರೊಸೆಸರ್ಸ್ ಹೈಲೈಟ್ಸ್ ಆ್ಯಂಡ್ ಆರ್ಕಿಟೆಕ್ಚರ್. ಸೊ ಮೈಕ್ರೋ ಪ್ರೊಸೆಸರ್ ಅಲ್ಲಿ ಏನಿದೆ ಅಂತ ನೋಡೋಣ. ಫಸ್ಟ್ ಮೈಕ್ರೋ ಪ್ರೊಸೆಸರ್ ಯಾವುದು, ಇಟ್ ಇಸ್ ಇಂಟೆಲ್ 4004 ಫಸ್ಟ್ ಮೈಕ್ರೋ ಪ್ರೊಸೆಸರ್. ಇದು 1971 ಇಂಟ್ರೊಡ್ಯೂಸ್ ಆಗಿದೆ. ಇದು 4 ಬಿಟ್ ಬಸ್ ವಿಡ್ತಲ್ಲಿ ಇರುತ್ತೆ. ಓಕೆನಾ, ಇದು ರೆವಲ್ಯೂಷನರೈಸ್ಡ್ ಆಗಿದೆ, ದಟ್ ಈಸ್ ಫ್ರಮ್ ಎಂಟೈರ್ CPUನ ಇದೊಂದು ಸಿಂಗಲ್ ಸಿಲಿಕಾನ್ ಚಿಪ್ಗೆ ತಂದಿದೆ. ಇದು ಯಾವ ಜನ್ರೇಷನಲ್ಲಿ ಬಂದಿದೆ, ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ತಿಳಿಸಿ. ಎಂಟೈರ್ CPUನ ಒಂದು ಸಿಲಿಕಾನ್ ಚಿಪ್ ಮೇಲೆ ತಂದುಬಿಟ್ಟಿದೆ. ಸೊ ದಟ್ ಈಸ್ ದಿ ಪವರ್ ಆಫ್ ದಿಸ್ ಮೈಕ್ರೋ ಪ್ರೊಸೆಸರ್ಸ್, ದಟ್ ಈಸ್ ಇಂಟೆಲ್ 4004 4 ಬಿಟ್ ಬಸ್ ವಿಡ್ತಲ್ಲಿ ಇದೆ. ಹೆಂಗೆ ಇದು ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಇನ್ಸ್ಟ್ರಕ್ಷನ್ ಸೆಟ್. ಓಕೆನಾ, ಹೆಂಗೆ ಕ್ಲಾಸಿಫೈ ಇನ್ಸ್ಟ್ರಕ್ಷನ್ ಸೆಟ್ ಮೇಲೆ ಕ್ಲಾಸಿಫೈ ಮಾಡಿದ್ದಾರೆ, ದಟ್ ಈಸ್ ಎರಡಿದೆ, ರಿಸ್ಕ್ ಅಂತ ಒಂದು ಸಿಸ್ಕ್ ಅಂತ. ರಿಸ್ಕ್ ಅಂತಂದರೆ ರೆಡ್ಯೂಸ್ಡ್ ಇನ್ಸ್ಟ್ರಕ್ಷನ್ ಸೆಟ್ ವಿಚ್ ಎಕ್ಸಿಕ್ಯೂಟ್ಸ್, ಏನೆಲ್ಲ ಎಕ್ಸಿಕ್ಯೂಟ್ ಮಾಡುತ್ತೆ, ಸಿಂಪಲ್ ಇರುವುದು, ಹೈಲಿ ಆಪ್ಟಿಮೈಸ್ಡ್ ಸಿಂಗಲ್ ಸೈಕಲ್ ಇನ್ಸ್ಟ್ರಕ್ಷನ್ಸ್ ರ್ಯಾಪಿಡ್ ಆಗಿ ಇದು ಎಕ್ಸಿಕ್ಯೂಟ್ ಮಾಡುತ್ತೆ. ಇದು ಇದರಲ್ಲಿ ಲೈಕ್ ಎದರಲ್ಲಿ ಯೂಸ್ ಆಗಿದೆ, ಯೂಸ್ಡ್ ಇನ್ ARM, ಸ್ಮಾರ್ಟ್ ಫೋನ್ಸ್ ಆ್ಯಂಡ್ ಮಾಡರ್ನ್ ವರ್ಕ್ ಸ್ಟೇಷನ್ಸ್. ರ್ಯಾಪಿಡ್ ಆಗಿ ರಿಸಲ್ಟ್ ಬಂದಿರೋದ್ರಲ್ಲಿ ರಿಸ್ಕ್ ಅನ್ನೋ ಇನ್ಸ್ಟ್ರಕ್ಷನ್ ಸೆಟ್ನ ಯೂಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಸಿಸ್ಕ್, ಕಾಂಪ್ಲೆಕ್ಸ್ ಇನ್ಸ್ಟ್ರಕ್ಷನ್ ಸೆಟ್ ಅಂತ ಕರಿತೀವಿ, ವಿಚ್ ಸಪೋರ್ಟ್ಸ್ ಕಾಂಪ್ಲೆಕ್ಸ್ ಮಲ್ಟಿ ಸ್ಟೆಪ್ ಇನ್ಸ್ಟ್ರಕ್ಷನ್ಸ್. ಅಂದರೆ ಭಾಳ ಸ್ಟೆಪ್ಸ್ ಇರುತ್ತಲ್ವ, ಅದೆಲ್ಲನೂ ಇದರಲ್ಲೇ ಬರುತ್ತೆ. ಒಂದೊಂದು ಈ ಮಲ್ಟಿ ಸ್ಟೆಪ್ ಇನ್ಸ್ಟ್ರಕ್ಷನ್ಸ್ ಇರೋದು ಒಂದೊಂದು ಕಮೆಂಟ್ನ ರೀಡ್ ಮಾಡ್ತಾ ಅದೇನು ಮಾಡುತ್ತೆ, ಎಕ್ಸಿಕ್ಯೂಟ್ ಮಾಡುತ್ತೆ. ಸೊ ರೆಡ್ಯೂಸಿಂಗ್ ಕೋಡ್ ಸೈಜ್, ಇದು ಕೋಡ್ ಸೈಜ್ನ ಆಪ್ಟಿಮೈಸು ಮಾಡುತ್ತೆ. ಆ್ಯಂಡ್ ಯಾವುದೆಲ್ಲ ಯೂಸ್ ಆಗ್ತಿದೆ ಈಗ, x86 ಇಂಟೆಲ್ ಆ್ಯಂಡ್ AMD PCs. ದಿಸ್ ಇಸ್ ಸಿಸ್ಕ್ ಇನ್ಸ್ಟ್ರಕ್ಷನ್ ಸೆಟ್, ಮೈಕ್ರೋ ಪ್ರೊಸೆಸರ್ಸ್ ಆ್ಯಂಡ್ ಆರ್ಕಿಟೆಕ್ಚರ್ ಇದು. ಇಂಟರ್ ಕನೆಕ್ಷನ್ ಆಫ್ ಯೂನಿಟ್ಸ್, ದಟ್ ಈಸ್ ದ ಸಿಸ್ಟಮ್ ಬಸ್ ಅಂದರೆ ಏನು. ಸಾರಿ, ಸೊ ಇದರಲ್ಲಿ ಫಸ್ಟ್ ಬಸ್ ಅಂದರೆ ಏನಂತ ನೋಡೋಣ. ಬಸ್ ಅಂತಂದರೆ ಇಟ್ ಈಸ್ ಅ ಸೆಟ್ ಆಫ್ ಫಿಸಿಕಲ್ ಸಿಗ್ನಲ್ ವೈರ್ಸ್. ನಮಗೆ ಕಂಪ್ಯೂಟರ್ಸ್ ಆಜುಬಾಜು ಏನೆಲ್ಲ ಫಿಸಿಕಲ್ ವೈರ್ಸ್ ಕಾಣುತ್ತಲ್ವಾ, ಸೊ ಅದೆಲ್ಲ ಇದನ್ನ ಕನೆಕ್ಟ್ ಮಾಡುತ್ತೆ. ದಟ್ ಈಸ್ ವಿಚ್ ಇಸ್ ಯೂಸ್ಡ್, ದೀಸ್ ಸಿಗ್ನಲ್ ವೈರ್ಸ್ ಆರ್ ಯೂಸ್ ಟು ಟ್ರಾನ್ಸ್ಮಿಟ್ ಡೇಟಾ. ಈ ವೈರ್ಸ್ ಎಲ್ಲ ಏನು ಮಾಡ್ತಿದೆ, ಡೇಟಾನ ಟ್ರಾನ್ಸ್ಫರ್ ಮಾಡ್ತಿದೆ ಬಿಟ್ವೀನ್ ದೀಸ್ ಕಂಪ್ಯೂಟರ್ ಕಾಂಪೋನೆಂಟ್ಸ್. ಸೊ ಫಾರ್ ಎಕ್ಸಾಂಪಲ್ ಈಗ CPU ಗಾಗಲಿ ಆ್ಯಂಡ್ ಮಾನಿಟರ್ಗಾಗಲಿ ಕೀಬೋರ್ಡ್ಗಾಗಲಿ ವಿ
ಲೈಕ್ ಬಿಫೋರ್ ಅದಕ್ಕೆಲ್ಲ ಸಪ್ರೇಟ್ ಏನಿರ್ತಿತ್ತು, ವೈರ್ಸ್ ಕನೆಕ್ಟೆಡ್ ಇರ್ತಿತ್ತು. ಈ ವೈರ್ಸ್ ಒಂದೇ ಕಡೆ ಎಲ್ಲ ಮಾನಿಟರಲ್ಲಿ ಶೋ ಆಗ್ತಿತ್ತು. ಬಿಕಾಸ್ ಇವಾಗ ಕೀಬೋರ್ಡಿಂದ ನೀವು ಇನ್ಪುಟ್ ಕೊಡ್ತಿದ್ರೆ ಅದು ಎಲ್ಲಿ ತೋರಿಸ್ಬೇಕು, ಮಾನಿಟರಲ್ಲಿ ತೋರಿಸ್ಬೇಕು. ಸೊ ದೋಸ್ ಆರ್ ಇಂಟರ್ ಕನೆಕ್ಟೆಡ್ ಯೂಸಿಂಗ್ ಸಮ್ ವೈರ್ಸ್. ಸೊ ಅದರಲ್ಲಿ ವೈರ್ಸ್ ಇದನ್ನ ಬಸ್ ಅಂತ ಕರೀತಾರೆ. ಸೊ ಈಚ್ ವೈರ್ಸ್, ಒಂದೊಂದು ವೈರ್ 1 ಬಿಟ್ ಕ್ಯಾರಿ ಮಾಡುತ್ತೆ ಒನ್ ಟೈಮಲ್ಲಿ. ಸೊ ಈಚ್ ವೈರ್ ಕ್ಯಾರೀಸ್ 1 ಬಿಟ್ ಅಟ್ ಅ ಟೈಮ್. ಓಕೆ, ಇದರಲ್ಲಿ ಕಂಟ್ರೋಲ್ ಬಸ್ ಅಂದರೆ ಇಟ್ ವಿಲ್ ಕ್ಯಾರಿ ಕಂಟ್ರೋಲ್ ಸಿಗ್ನಲ್ಸ್, ಏನೆಲ್ಲ ಕಂಟ್ರೋಲ್ ಸಿಗ್ನಲ್ಸ್ ಇದೆ, ಟೈಮಿಂಗ್ಸ್ ಆಗಲಿ ಆ್ಯಂಡ್ ಕಮೆಂಟ್ಸ್ ಫ್ರಮ್ CU. ಸೊ CU ಟು ಡೈರೆಕ್ಟ್ ಸಿಸ್ಟಮ್ ಕಾಂಪೊನೆಂಟ್ಸ್. ಕಂಟ್ರೋಲ್ ಯೂನಿಟಿಂದ ಈ ಕಂಟ್ರೋಲ್ ಬಸ್ಸು ಏನೆಲ್ಲ ಮಾಡುತ್ತೆ, ಟೈಮಿಂಗ್ನ ಟೇಕ್ ಕೇರ್ ತಗೊಳ್ಳುತ್ತೆ, ಕಂಟ್ರೋಲ್ ಸಿಗ್ನಲ್ಸ್ನ ಕ್ಯಾರಿ ಮಾಡುತ್ತೆ, ಡೈರೆಕ್ಟ್ ಯಾರಿಗೆ ಕೊಡುತ್ತೆ, ಸಿಸ್ಟಮ್ ಕಾಂಪೊನೆಂಟ್ಸ್ಗೆ ಕೊಡುತ್ತೆ. ನೆಕ್ಸ್ಟ್ ಅಡ್ರೆಸ್ ಬಸ್. ಈಗ ಇದು ಸ್ಪೆಸಿಫಿಕ್ ಮೆಮೊರಿ ಅಡ್ರೆಸ್ಸಸ್. ಈಗ ನೋಡಿಕೊಂಡ್ರೆ ನೀವೊಂದು ಪೆನ್ ಡ್ರೈವ್ ಕನೆಕ್ಟ್ ಮಾಡ್ತೀರಾ, ಎಸ್. ಸೊ ಅದಕ್ಕೊಂದು ಅಡ್ರೆಸ್ ಇರುತ್ತೆ, ದಟ್ ಈಸ್ ಇನ್ಪುಟ್ ಔಟ್ಪುಟ್ ಡಿವೈಸಸ್ ಅಲ್ಲಿ ಪೋರ್ಟ್ ಅಡ್ರೆಸ್. ಒಂದೊಂದು ಏನೇ ಕನೆಕ್ಟ್ ಮಾಡಿ ಅದೊಂದು ಮೆಮೊರಿ ಅಲೋಕೇಶನ್. ಫಾರ್ ಎಕ್ಸಾಂಪಲ್, ಇವಾಗ ನೀವು ಪ್ಲಸ್ ಮೈನಸ್ ಕೊಟ್ಟರು, ಆ ಪ್ಲಸ್ ಮೈನಸ್ಗೂ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟರು, ಕಮೆಂಟ್ ಕೊಟ್ಟರು, ಎಲ್ಲದಕ್ಕೂ ಒಂದು ಮೆಮೊರಿ ಅಲೋಕೇಶನ್ ಅಂತ ಇರುತ್ತೆ, ಎಲ್ಲದಕ್ಕೂ ಒಂದು ಮೆಮೊರಿ ಅಡ್ರೆಸ್ ಅಂತ ಇರುತ್ತೆ. ಓಕೆನಾ? ಸೊ ಇದು ಟೇಕ್ ಕೇರ್ ಮಾಡುತ್ತೆ. ಅಡ್ರೆಸ್ ಬಸ್ ಏನು ಮಾಡುತ್ತೆ, ಮೆಮೊರಿ ಅಡ್ರೆಸ್ಸಸ್ ಏನೇನಿದೆ, ಇನ್ಪುಟ್ ಔಟ್ಪುಟ್ ಪೋರ್ಟ್ ಅಡ್ರೆಸ್ಸಸ್ ಲೊಕೇಶನ್ ಇದು ಮಾಡುತ್ತಾ ವಿ ಕ್ಯಾನ್ ರೀಡ್ ಆ್ಯಂಡ್ ರೈಟ್. ನೆಕ್ಸ್ಟ್ ಡೇಟಾ ಬಸ್. ಇದೇನು ಮಾಡುತ್ತೆ, ಇದು ಆ್ಯಕ್ಚುಯಲ್ ಡೇಟಾ ಟ್ರಾನ್ಸ್ಫರ್ ಬಿಟ್ವೀನ್, ಇದು ಆ್ಯಕ್ಚುಲ್ ಆಗಿ ಡೇಟಾ ಟ್ರಾನ್ಸ್ಫರ್ ಮಾಡುತ್ತೆ, ದಟ್ ಈಸ್ ಬಿಟ್ವೀನ್ ಸಿ ಪಿ ಯು ಮೆಮೊರಿ ಆ್ಯಂಡ್ ಕನೆಕ್ಟೆಡ್ ಪೆರಿಫೆರಲ್ಸ್. ಯಾವುದೆಲ್ಲ ನಾವು ಕನೆಕ್ಟ್ ಮಾಡಿದ್ದೀವಿ, ಕೀಬೋರ್ಡ್ ಆಗಲಿ, ಮಾನಿಟರ್ ಆಗಲಿ, ಸ್ಪೀಕರ್ ಆಗಲಿ, ಏನೇ ಆಗಲಿ, ಆ್ಯಕ್ಚುಯಲ್ ಡೇಟಾನ ಟ್ರಾನ್ಸ್ಫರ್ ಮಾಡುತ್ತೆ ಯಾವುದು, ಡೇಟಾ ಬಸ್. ನೆಕ್ಸ್ಟ್ ಇಂಟರ್ನಲ್ ಬಸ್ ಅಂತಂದರೆ ಇಟ್ ವಿಲ್ ಕನೆಕ್ಟ್ ಇಂಟರ್ನಲ್ ಮದರ್ ಬೋರ್ಡ್ ಕಾಂಪೊನೆಂಟ್ಸ್ ಲೈಕ್ CPU, RAM ಆ್ಯಂಡ್ ಕ್ಯಾಶ್ ಮೆಮೊರಿ. ಸೊ ಇದು ಒಳಗಡೆ ಇರೋ ಮದರ್ ಬೋರ್ಡ್ ಕಾಂಪೊನೆಂಟ್ಸ್ನ ಕನೆಕ್ಟ್ ಮಾಡುತ್ತೆ, ದಟ್ ಈಸ್ ಇಂಟರ್ನಲ್ ಬಸ್, ದಟ್ ಈಸ್ ಸಿಸ್ಟಮ್ ಬಸ್. ನೆಕ್ಸ್ಟ್ ಎಕ್ಸ್ಟರ್ನಲ್ ಬಸ್ ಆರ್ ಎಕ್ಸ್ಪ್ಯಾನ್ಷನ್ ಬಸ್. ಇದು ಎಕ್ಸ್ಟರ್ನಲ್ ಪೆರಿಫೆರಲ್ಸ್ ಲೈಕ್ ಎಕ್ಸ್ಪ್ಯಾನ್ಷನ್ ಸ್ಲಾಟ್ಸ್ ಆಗಲಿ, ಗ್ರಾಫಿಕ್ಸ್ ಕಾರ್ಡ್ಸ್ ಆಗಲಿ ಆ್ಯಂಡ್ IO, ದಟ್ ಈಸ್ ಇನ್ಪುಟ್ ಔಟ್ಪುಟ್ ಪೋರ್ಟ್ಸ್ ಆಗಲಿ. ಆಗಿನ ಕಾಲದಲ್ಲಿ CD ಅಂತ ಒಂದು ಬರ್ತಿತ್ತು. ಸೊ ದಟ್ ಈಸ್ ಆಲ್ಸೋ ಅನ್ ಎಕ್ಸ್ಪ್ಯಾನ್ಷನ್ ಬಸ್. ಎಕ್ಸ್ಟರ್ನಲ್ ಅಂದರೆ ಪೆರಿಫೆರಲ್ಸ್ ಅಲ್ಲಿ ಬರುತ್ತೆ, ಅದರಲ್ಲಿ ನಾವು ಸ್ಟೋರ್ ಮಾಡ್ತಾ ಇದ್ವಿ ಏನೇನು ಮೂವೀಸ್ ಆಗಲಿ, ಲೈಕ್ ಸಾಂಗ್ಸ್ ಆಗಲಿ. ಸೊ ಎಕ್ಸ್ಪ್ಯಾನ್ಷನ್ ಸ್ಲಾಟ್ಸ್ ಇದೆಲ್ಲ. ಸೊ ಇದರಲ್ಲಿ ಏನೆಲ್ಲ ನೋಡಿದ್ವಿ, ಬಸ್ ಅಂದರೆ ಏನು, ಸಿಸ್ಟಮ್ ಬಸ್ ಅಂದರೆ ಏನಂತ ನೋಡಿದ್ವಿ. ಇದರಲ್ಲಿ ಕಂಟ್ರೋಲ್ ಬಸ್, ಅಡ್ರೆಸ್ ಬಸ್, ಡೇಟಾ ಬಸ್, ಇಂಟರ್ನಲ್ ಬಸ್ ಆ್ಯಂಡ್ ಎಕ್ಸ್ಪ್ಯಾನ್ಷನ್ ಬಸ್, ದಟ್ ಈಸ್ ಎಕ್ಸ್ಟರ್ನಲ್ ಬಸ್, ಎಲ್ಲದನ್ನು ನೋಡಿದ್ದೀವಿ. ಓಕೆ, ನಾವು ಇಂಟರ್ನಲ್ ಬಸ್ ಅಲ್ಲಿ ಮದರ್ ಬೋರ್ಡ್ ನೋಡಿದ್ವಲ್ವ, ಆ ಮದರ್ ಬೋರ್ಡ್ ಸಿಸ್ಟಮ್ ಬೋರ್ಡ್ ಅಂತ ಕರೀತಾರೆ. ಸೊ ಈ ಮದರ್ ಬೋರ್ಡ್ನ ಏನಂತ ಮೇನ್ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್, ದಟ್ ಈಸ್ PCB. ಇಟ್ ಈಸ್ ಆಲ್ಸೋ ನೋನ್ ಆಸ್ ಮೇನ್ ಬೋರ್ಡ್ ಆರ್ ಲಾಜಿಕ್ ಬೋರ್ಡ್ ಆರ್ ಪ್ಲಾನರ್ ಬೋರ್ಡ್. ಇದು ಮದರ್ ಬೋರ್ಡ್ ಅನ್ನೋದು ಇಟ್ ಈಸ್ ತುಂಬ ಇಂಪಾರ್ಟೆಂಟ್. ಲೈಕ್ ಸಿಸ್ಟಮ್ಗೆ ಲೈಕ್ CPU-ಗೆ ಮದರ್ ಬೋರ್ಡ್ ಇಸ್ ದಿ ಮ್ಯಾಂಡೇಟರಿ ಒನ್. And it is the primary circuit board connecting all electronic components together. ಯಾವುದೇ ಎಲ್ಲ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಇದೇ ಕನೆಕ್ಟ್ ಮಾಡೋದು. ದಿಸ್ ಇಸ್ ದಿ ಪ್ರೈಮರಿ ಸರ್ಕ್ಯೂಟ್. ಸೊ ಬೇಸಿಕಲಿ ಈ ಮದರ್ ಬೋರ್ಡ್ ಇಸ್ ಲೈಕ್ ಸಿಸ್ಟಮ್ ಬೋರ್ಡ್, ದಟ್ ಈಸ್ ಮೇನ್ ಬೋರ್ಡ್ ಅಂತ ಕರೀತಾರೆ. ಇದರಲ್ಲಿ ಏನೆಲ್ಲ ಕಾಂಪೊನೆಂಟ್ಸ್ ಇನ್ಸ್ಟಾಲ್ಡ್ ಇರುತ್ತೆ ಅಂತಂದರೆ CPU ಸಾಕೆಟ್ ಅಂದರೆ ಫಿಸಿಕಲಿ ಕನೆಕ್ಟಿಂಗ್ ಪಾಯಿಂಟ್ ಫಾರ್ ಪ್ರೊಸೆಸರ್ ಚಿಪ್. ಯಾವುದೆಲ್ಲ ನಾವು ಸಾಕೆಟ್ CPU-ಗೆ ಮಾಡ್ತೀವಲ್ಲ, ದಟ್ ಈಸ್ ಫಿಸಿಕಲ್ ಸಾಕೆಟ್. ಓಕೆನಾ? RAM ಸ್ಲಾಟ್ಸ್ ಹೋಲ್ಡ್ಸ್ ಮೇನ್ ಮೆಮೊರಿ ಮಾಡ್ಯೂಲ್ಸ್. ಎಸ್. ಸೊ ಸಿಸ್ಟಮ್ ತಗೊಳ್ಳಿ, ಫೋನ್ ತಗೊಳ್ಳಿ, ಯಾವ್ದು RAM ಎಷ್ಟಿದೆ ಅಂತ ನಾವು ನೋಡ್ತಿದ್ದೆ. ದಿಸ್ ಇಸ್ ದಿ ಮೇನ್ ಮೆಮೊರಿ. ಎಷ್ಟಿದೆ ಫೋನ್ RAM ಎಷ್ಟಿದೆ, ಸ್ಟೋರೇಜ್ ಎಷ್ಟಿದೆ ಅಂತ, ದಿಸ್ ಇಸ್ ದಿ RAM. ROM ಚಿಪ್ ಅಂದರೆ ಹೋಲ್ಡ್ಸ್ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಇನ್ಸ್ಟ್ರಕ್ಷನ್ಸ್. ಇದು ರಾಮ್ ಅಂತಂದರೆ ರಾಮ್ ಚಿಪ್ಸ್ ಅಂದರೆ BIOS, ದಟ್ ಈಸ್ ಬೇಸಿಕ್ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ಸ್. ಓಕೆ, ಇದೆಲ್ಲ ಇನ್ಸ್ಟ್ರಕ್ಷನ್ಸ್ನ ಹೋಲ್ಡ್ ಮಾಡುತ್ತೆ ರಾಮ್. ನೆಕ್ಸ್ಟ್ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಕಂಟ್ರೋಲರ್ಸ್. ಇದರಲ್ಲಿ ಏನಿರುತ್ತೆ, PCI ಸ್ಲಾಟ್ಸ್ ಲೈಕ್ ಗ್ರಾಫಿಕ್ ಪ್ರೊಸೆಸಿಂಗ್
ಸ್ಲಾಟ್ಸ್ ಆಗಲಿ, ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ಸ್ ಆಗಲಿ, ಇದೆಲ್ಲ ಎಕ್ಸ್ಪ್ಯಾನ್ಷನ್ ಕಾರ್ಡ್ಸ್ ಲೈಕ್ ಎಕ್ಸ್ಟೆನ್ಷನ್ ಕಾರ್ಡ್ಸ್ ಇವೆಲ್ಲ. ಆ್ಯಂಡ್ USB ಪೋರ್ಟ್ಸ್ ಆಗಲಿ, ಎಸ್, ಸೊ ನಮ್ಮ ಲ್ಯಾಪ್ಟಾಪ್ಗಾಗಲಿ ಸಿಸ್ಟಮ್ ಆಗಲಿ ವಿಲ್ ಬಿ ಹ್ಯಾವಿಂಗ್ ಎಕ್ಸ್ಟ್ರಾ ಪೋರ್ಟ್ಸ್ ಇನ್ ಆರ್ಡರ್ ಟು ಕನೆಕ್ಟ್ ಯಾವುದಾದ್ರು ಮೌಸ್ ಕನೆಕ್ಟ್ ಮಾಡಬೇಕಂದ್ರೂ ಫಾರ್ ಲ್ಯಾಪ್ಟಾಪ್ಸ್. ಸೊ ವಿ ಹ್ಯಾವ್ ದಟ್ USB ಪೋರ್ಟ್ಸ್, ಎಕ್ಸ್ಟರ್ನಲ್ ಫೆರಿಫೆರಲ್ಸ್ ಇದೆಲ್ಲ. ಕಂಟ್ರೋಲರ್ಸ್ ಏನು ಮಾಡುತ್ತೆ? ಮ್ಯಾನೇಜ್ ಡ್ರೈವ್ಸ್ ಆ್ಯಂಡ್ ಡಿಸ್ಪ್ಲೇಸ್. ಸೊ ಏನೆಲ್ಲ ನೀವು ಡ್ರೈವ್ಸ್ ಕನೆಕ್ಟ್ ಮಾಡ್ತೀವಿ, ಏನೆಲ್ಲ ಇದೆಯಲ್ಲ ಅದು ಇಂಟರ್ನಲ್ ಆಗಿ ಔಟ್ಪುಟ್, ದಿಸ್ ವಿಲ್ ಕಂಟ್ರೋಲರ್ಸ್ ವಿಲ್ ಮ್ಯಾನೇಜ್ ದೆಮ್. ಓಕೆ, ಸೊ ಈ ಮದರ್ ಬೋರ್ಡ್, ಸಿಸ್ಟಮ್ ಬೋರ್ಡ್ ಅಂದ್ರೆ ಏನಂತ ನೋಡಿದ್ದೀವಿ. ನೆಕ್ಸ್ಟ್ ಬರುತ್ತೆ ಇನ್ಸ್ಟ್ರಕ್ಷನ್ ಆ್ಯಂಡ್ ಮೆಷಿನ್ ಸೈಕಲ್. ಸೊ ಇದರಲ್ಲಿ ಫಸ್ಟ್ ಸ್ಟೆಪ್, ಈ ಇನ್ಸ್ಟ್ರಕ್ಷನ್ ಮೆಷಿನ್ ಸೈಕಲಲ್ಲಿ ಫಸ್ಟ್ ಸ್ಟೆಪ್ ಏನಾಗಿರುತ್ತೆ? ಫಸ್ಟ್ ಫೆಚ್. ನೀವು ಏನೇ ಇನ್ಪುಟ್ ಕೊಟ್ಟರು, ಡೇಟಾ ಆಗಲಿ, ರಾ ಡೇಟಾ ಆಗಲಿ, ಇನ್ಸ್ಟ್ರಕ್ಷನ್ಸ್ ಆಗಲಿ, ಕಮೆಂಟ್ಸ್ ಆಗಲಿ, ವಾಟ್ ಎವರ್, ಫಸ್ಟ್ ಆ ಇನ್ಸ್ಟ್ರಕ್ಷನ್ಸ್ನ ಮೆಮೊರಿಯಿಂದ, ಸೊ ಗೆಟ್ ಇನ್ಸ್ಟ್ರಕ್ಷನ್ ಫ್ರಮ್ ಮೆಮೊರಿಯಿಂದ ತೆಗೆದುಕೊಂಡು CPU ಇಂದ ಫಸ್ಟ್ ಏನು ಮಾಡುತ್ತೆ? ಫೆಚ್ ಮಾಡುತ್ತೆ. ಒಂದು ವೇಳೆ ಇದೇನಾ ನೀವು ಕೊಟ್ಟಿರೋದು ಆಲ್ರೆಡಿ ಡೇಟಾ ಇದೇನಾ ಇಲ್ವಾ ಅಂತ ಇದೇನು ಮಾಡುತ್ತೆ? ಸರ್ಚ್ ಮಾಡಿ, ಫಿಲ್ಟರ್ ಮಾಡಿ, ಫೆಚ್ ಮಾಡುತ್ತೆ. ದಟ್ ಇಸ್ ಸ್ಟೆಪ್ 1. ಸ್ಟೆಪ್ 2ದಲ್ಲಿ ಡಿಕೋಡ್ ಮಾಡುತ್ತೆ. ಈ ಕಂಟ್ರೋಲ್ ಯೂನಿಟ್ CU ಏನಿದೆ ಅಲ್ವಾ, ದಟ್ ವಿಲ್ ಟ್ರಾನ್ಸ್ಲೇಟ್ ದ ಕಮೆಂಡ್ ಆಕ್ಷನ್. ಡಿಕೋಡ್ ಏನಿದೆ ಇವಾಗ ಕೊಟ್ಟಿರೋದು ನಾವು ಅಂದರೆ ಲೈಕ್ ಪ್ಲಸ್ ಇದೆನಾ, ಮೈನಸ್ ಇದೆನಾ, ಆ್ಯಡ್ ಇದೆನಾ, ಲೈಕ್ ನಾಟ್ ಸಿಂಬಲ್ಸ್, ಲೈಕ್ ಆ್ಯಡ್ ಇದೆನಾ, ಮಲ್ಟಿಪ್ಲಿಕೇಶನ್ ಇದೆನಾ, ಇದು ಡಿಕೋಡ್ ಮಾಡುತ್ತೆ. ಸ್ಟೆಪ್ 2ಅಲ್ಲಿ ಏನು ಮಾಡುತ್ತೆ? ಡಿಕೋಡ್ ಮಾಡುತ್ತೆ. ಸ್ಟೆಪ್ 3ಯಲ್ಲಿ ಎಕ್ಸಿಕ್ಯೂಟ್ ಮಾಡುತ್ತೆ. ಸೊ ಫಸ್ಟ್ ಫೆಚ್ ಮಾಡಿದಾದ್ಮೇಲೆ ಏನಂತ ತಿಳಿದಿದೆ, ಡಿಕೋಡ್ ಮಾಡಿದ್ದ, ಇವಾಗ ಎಕ್ಸಿಕ್ಯೂಟ್ ಮಾಡುತ್ತೆ. ದಟ್ ಈಸ್ ALU ಪರ್ಫಾರ್ಮ್ಸ್ ಆಪರೇಷನ್ ಆನ್ ಡೇಟಾ. ಏನೆಲ್ಲ ನೀವು ಆಪರೇಷನ್ಸ್ ಕೊಟ್ಟಿರ್ತೀರ, ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದ, ಅದೇ ಥರ ಅದು ಎಕ್ಸಿಕ್ಯೂಟ್ ಮಾಡುತ್ತೆ. ನೆಕ್ಸ್ಟ್ ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ಸ್ಟೋರ್ ಮಾಡುತ್ತೆ ಫಾರ್ ಫ್ಯೂಚರ್ ಪರ್ಪಸ್. ಈ ಇನ್ಸ್ಟ್ರಕ್ಷನ್ ಫಾರ್ಮ್ಯಾಟ್ಸ್ ಏನಿದೆ, ಈ ಫಾರ್ಮ್ಯಾಟ್ ಪಾರ್ಟ್ಸ್ ಏನಿದೆ, ಲೈಕ್ ಆಪ್ ಕೋಡ್ ಅಂದರೆ ಆಪರೇಷನ್ ಕೋಡ್. ಫಾರ್ ಎಕ್ಸಾಂಪಲ್ ಆ್ಯಡ್ ಆಗಲಿ, ಲೋಡ್, ಲೈಕ್ ಮಲ್, ಸಬ್, ಡಿವ್, ಇದೆಲ್ಲ ಆಪ್ ಕೋಡಲ್ಲಿ ಬರುತ್ತೆ. ಇನ್ನೊಂದು ಆಪರ್ಯಾಂಡ್ ಅಂತಂದರೆ ನಾವು ನೋಡಿದ್ರೆ ದಿಸ್ ಡಿಫೈನ್ಸ್ ಡೇಟಾ ಪ್ಯಾರಾಮೀಟರ್ ಆರ್ ಮೆಮೊರಿ ಅಡ್ರೆಸಸ್ ನೀಡೆಡ್ ಫಾರ್ ದಿ ಆ್ಯಕ್ಷನ್. ಡಿಫೈನ್ಸ್ ಡೇಟಾ ಪ್ಯಾರಾಮೀಟರ್ ಅಂದರೆ ಪ್ಲಸ್, ಮೈನಸ್, ಆಪರಾಂಡ್ಸ್ ಲೈಕ್ ಆ್ಯಂಡ್, ಆರ್ ಈವನ್ ದ ಮೆಮೊರಿ ಅಡ್ರೆಸಸ್. ಏನೆಲ್ಲ ಮೆಮೊರಿ ಅಡ್ರೆಸ್ ಇದೆ ಇದನ್ನು ಇದು ಮಾಡಿದೆ. ಆಪರೆಂಡ್ಸ್ ಏನಿದೆ ಇದು ಇನ್ಸ್ಟ್ರಕ್ಷನ್ ಫಾರ್ಮ್ಯಾಟ್ ಪಾರ್ಟ್ಸ್ ಅಲ್ಲಿ ಒಂದು ಭಾಗ. ನೆಕ್ಸ್ಟ್ ಪೈಪ್ಲೈನಿಂಗ್, ದಟ್ ಈಸ್ ಇನ್ಸ್ಟ್ರಕ್ಷನ್ ಪ್ರಿಫೆಚ್. So a performance technique that overlaps and executes multiple instruction steps in parallel to boost CPU speed. So ಯೂಶಲಿ ನೋಡ್ಕೊಂಡ್ರೆ ಒಂದೇ ನಾವು ಕಮೆಂಟ್ ಕೊಡಲ್ವಲ್ಲ, ಮಲ್ಟಿಪಲ್ ಕಮೆಂಟ್ ಸೈಮಲ್ಟೇನಿಯಸ್ಲಿ ವರ್ಕ್ ಮಾಡಬೇಕಾಗಿರುತ್ತೆ. ಆಗ CPU ಸ್ಪೀಡ್ನ ಇನ್ಕ್ರೀಸ್ ಮಾಡೋಕ್ಕೆ ಎಲ್ಲ ಸ್ಟೆಪ್ಸ್ ಏನಿದೆ ಪ್ಯಾರಲ್ ಆಗಿ ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ. ಸೊ ಇದರಿಂದ CPU ಸ್ಪೀಡ್ನ ಬೂಸ್ಟ್ ಆಗುತ್ತೆ. Yes, this is the instruction prefetch. So until here chapter 2 of computer awareness complete ಆಗಿದೆ. ಇದರಲ್ಲಿ ಏನೆಲ್ಲ ನೋಡಿದ್ದೀವಿ ಒಂದ್ಸತಿ ಕ್ವಿಕ್ ರಿವಿಷನ್ ಮಾಡೋಣ. ದಟ್ ಈಸ್ ಬ್ರೈನ್ ಆಫ್ ಕಂಪ್ಯೂಟರ್ ಅಂದರೆ CPU. ಓಕೆ, ಬ್ರೈನ್ ಆಫ್ ಕಂಪ್ಯೂಟರ್. ಆಮೇಲೆ ಫಾಸ್ಟೆಸ್ಟ್ ಇಂಟರ್ನಲ್ ಸ್ಟೋರೇಜ್ ಅಂದರೆ ರೆಜಿಸ್ಟರ್ಸ್. ಎಸ್. ನೆಕ್ಸ್ಟ್ ಸಿಸ್ಟಮ್ ಯೂನಿಟಲ್ಲಿ ಏನೇನಿರುತ್ತೆ? ಫಿಸಿಕಲ್ ಕ್ಯಾಬಿನೆಟ್, ಬಾಕ್ಸ್, ಎನ್ಕ್ಲೋಸಿಂಗ್ electronic hardware. This is system unit. And central nervous system of the computer andre yaru? This is control unit, that is CU. And load instruction, ena madutte load instruction, which will moves data from memory in the data na CPU accumulator into CPU or accumulator register ge load madutte instructions, moves basically data na. Processor speed heng measure ಮಾಡ್ತೀವಿ? measured in megahertz or gigahertz. Okay, megahertz or gigahertz. Okay, 5 questions. So 4 to 5 questions ನೋಡೋಣ. Previous years ಈ ಚಾಪ್ಟರ್ ಮೇಲೆ ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ ಅಂತ. ಪ್ರೀವಿಯಸ್ ಇಯರ್ ಕ್ವಶನ್ಸ್. ಓಕೆ, ಸೊ ಫಸ್ಟ್ ನರ್ವ್ ಸೆಂಟರ್. ಓಕೆ, CU ಅಂತ ಆಲ್ರೆಡಿ ನೋಡಿದ್ದೀವಿ ನಾವು. ಇನ್ನು ಇನ್ಸ್ಟ್ರಕ್ಷನ್ ಆಪ್ ಕೋಡ್ ಇಂಡಿಕೇಟ್ಸ್. ಆಪ್ ಕೋಡ್ ನಾವು ನೋಡಿದ್ವಲ್ಲ, ಆಪ್ ಕೋಡ್ ಎಲ್ಲಿ ನೋಡಿದ್ದೀವಿ? ಎಸ್, ಆಪ್ ಕೋಡಲ್ಲಿ ಏನು ಮಾಡುತ್ತೆ? ಆ್ಯಕ್ಷನ್ ಟು ಪರ್ಫಾರ್ಮ್, ಯಾವ ಆ್ಯಕ್ಷನ್ ಪರ್ಫಾರ್ಮ್ ಮಾಡಬೇಕು ಅಂತ ಇದೆ ಡಿಸೈಡ್ ಮಾಡುತ್ತೆ. ದಟ್ ಈಸ್ ಆ್ಯಕ್ಷನ್ ಟು ಎಕ್ಸಿಕ್ಯೂಟ್, ದಟ್ ಈಸ್ ಆಪ್ ಕೋಡ್. ಡೇಟಾ ಲೊಕೇಶನ್, ಅಡ್ರೆಸ್ ಬಸ್, ರಿಜಿಸ್ಟರ್ ಸೈಜ್, ದಿಸ್ ಇಸ್ ಲೈಕ್ ಅನ್ರಿಲೇಟೆಡ್.
ಇಂಟೆಲ್ 4004 ಮೈಕ್ರೋ ಪ್ರೊಸೆಸರ್ ಬಸ್ ವಿಡ್ತ್ ಏನು ನೋಡಿದ್ದೀವಿ ನಾವು 8 16 32 ಇಟ್ ಇಸ್ ಫೋರ್ತ್ ದಟ್ ಇಸ್ 4-bit ಮೈಕ್ರೋ ಪ್ರೊಸೆಸರ್ ಇದು ವಿಡ್ತ್ ಬಸ್. ಕನೆಕ್ಟಿಂಗ್ ಪಾಯಿಂಟ್ಸ್ ಫಾರ್ ಚಿಪ್ಸ್ ಆನ್ ಮದರ್ ಬೋರ್ಡ್, ಸ್ಲಾಟ್ಸ್ ಪೋರ್ಟ್ಸ್ ಲೈನ್ಸ್ ಕನೆಕ್ಟಿಂಗ್ ಪೆರಿಫೆರಲ್ಸ್ ಲೈಕ್ ಮದರ್ ಬೋರ್ಡ್ಗೆ ಮೇನ್ ನಾವು ನೋಡಿರೋದು ಸಾಕೆಟ್. ಸೊ ಸಾಕೆಟ್ ಇಸ್ ದಿ ರೈಟ್ ಆನ್ಸರ್. ಎಸ್, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದರಿಂದ ನಾವು ಚಾಪ್ಟರ್ 2 ಆಫ್ ಕಂಪ್ಯೂಟರ್ ಅವೇರ್ನೆಸ್ನ ಮುಗಿಸಿದ್ದೀವಿ ಆ್ಯಂಡ್ ಏನೆಲ್ಲ ಲೈಕ್ ಕ್ವಿಕ್ ರಿವಿಷನು ಮಾಡಿದ್ದೀವಿ ಆ್ಯಂಡ್ 2-3 ಕ್ವೆಶನ್ಸ್ನು ನೋಡಿದ್ದೀವಿ ಯಾವ ಥರ ಕೇಳ್ಬೋದು ಅಂತ. ಸೊ ಬೇಸಿಕಲಿ ಕಂಪ್ಯೂಟರ್ ಅವೇರ್ನೆಸ್ಸಲ್ಲಿ ನಾನು ಇಂಟ್ರಡಕ್ಷನ್ ವಿಡಿಯೋದಲ್ಲಿ ಹೇಳಿದಾಗ ಡೈರೆಕ್ಟ್ ಕ್ವೆಶನ್ಸ್ ಇರುತ್ತೆ, ಮೆಮೊರಿ ಬೇಸ್ಡ್ ಇರುತ್ತೆ. ಸೊ ಇದರಲ್ಲಿ ಏನು ಡಿಫಿಕಲ್ಟಿ ಅಂದರೆ ಏನಿಲ್ಲ, ಮೆಮೊರಿ ಲೈಕ್ ನಿಮಗೆ ಏನು ರಿವಿಷನ್ ಇಂಪಾರ್ಟೆಂಟ್ ಆಗಿರುತ್ತೆ ಆ್ಯಂಡ್ ಎಲ್ಲ ಕಾನ್ಸೆಪ್ಟ್ಸ್ ಯಾವುದೇ ಟಾಪಿಕ್ ಮಿಸ್ ಮಾಡದೆ ನೀವು ರಿವಿಷನ್ ಮಾಡ್ತಾ ಇರಿ. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲೆಟ್ಸ್ ಲೈಕ್ ಚಾಪ್ಟರ್ 3 ಅಲ್ಲಿ ನಿಮ್ಮನ್ನು ನಾನು ನೋಡ್ತೀನಿ. ಥ್ಯಾಂಕ್ ಯು.